ಸುಮಾರು ದಿನ ಆಯಿತು ಮೈಸೂರು ಬೀಟ್ಸ್ ಹಾಕಿ. ಏನು ಮಗ, ಕಮ್ ಲೆಟ್ಸ್ ಗೋ ಫಾರ್ ಮೈಸೂರು ಬೀಟ್ಸ್. ಮೈಸೂರು ಇವಾಗ ಹೆಂಗ್ ಆಗಿದೆ ಅಂದರೆ ಮಗ, ಬೆಂಗಳೂರು ಮೈಸೂರಾಗ ಗೊತ್ತಾಗ್ತಾ ಇಲ್ಲ. ನಡಿ, ನಮ್ಮ ಈ ಜಾಗಗಳೆಲ್ಲ ಎಷ್ಟು ಖಾಲಿ ಇರ್ತಿತ್ತು ಅಂದರೆ ಅಷ್ಟು ಖಾಲಿ ಇರ್ತಿತ್ತು. ಎಲ್ಲ ಕಡೆ ನೋಡಿದ್ರೆ ಬರೀ ಜನಗಳೇ. ನಾವು ಒಂದು ಟೈಮಲ್ಲಿ ಇಲ್ಲಿ ರೌಂಡ್ ಹೊಡಿಬೇಕಾದ್ರೆ ರೋಡ್ ಫುಲ್ ಖಾಲಿ ಹೊಡಿಯೋದು ಗುರು. ಗೂಗಲ್ ನನ್ನ ಮಗನ್ ಮೊಬೈಲ್ ಹಿಡ್ಕೊಂಡು ಸಾಯ್ತಾನೆ. ಓಕೆ, ಮೈಸೂರು ಬೆಳೀತಾ ಇದೆ ಗುರು. ಹಿಂಗೆ ಬೆಳೀತಾ ಇದೆ ಅಂದರೆ ಎಲ್ಲಿ ಬೆಂಗಳೂರು ಆಗೋಗುತ್ತೆ ಅನ್ನೋ ಭಯದಲ್ಲಿ ಬದುಕಬೇಕು. ಇವ್ರಿಗೆ ಗೊತ್ತಿರುತ್ತೆ, ಮರಿಮಲ್ಲಪ್ಪ ಕಾಲೇಜ್ ಮರೀಸ್ ಅಂತಲೇ ತುಂಬ ಫೇಮಸ್ ಆಗಿತ್ತು. ಯಾವಾಗಲೂ ಫೇಮಸ್ಸೇ, ಬಟ್ ಅಷ್ಟಿಲ್ಲ. ಅಲ್ಲಿ ಟೆಕ್ಕಿದೆ. ಎಸ್, ಇದು ಬಂದು ಮರಿಮಲ್ಲಪ್ಪ, ಅದು ಬ್ಯಾಕ್ ಸೈಡ್ ರೋಡು. ಎಷ್ಟೋ ಲವ್ ಸ್ಟೋರಿಗಳ ಹುಟ್ಟು ಸ್ಥಳಗಳು ಇದು. ಅದ್ರದ್ದು ಮೇನ್ ಪಾಯಿಂಟ್ ಬಂದು ನಮ್ಮ ಡಾಲ್ಫಿನ್ಸ್. ನೋಡಿ, ನಮ್ಮ ತೋರಿಸ್ತಿದ್ದಾನೆ ನಮ್ಮ ಡಾಲ್ಫಿನ್ಸ್. ಇದೊಂದು ಬಂದು ಲವರ್ಸ್ಗೆ ಹಾಟ್ಸ್ಪಾಟ್. ಅವಾಗ ಎಷ್ಟೋ ಜನ ಅಂದರೆ ಮರಿಮಲ್ಲಪ್ಪ ಹತ್ರ ಬಂದರೆ ಸಾಕು, ಎಲ್ಲಿದೆಯೋ ಅರೆ ಅವರ ಹುಡುಗಿರನ್ನ ಹಾಕೊಂಡು, ಹುಡುಗಿರನ್ನ ಹಾಕೊಂಡ್ರು ಅಂದರೆ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಇಲ್ಲಿರ್ತಿದ್ರು. ಸೊ ಇವಾಗ ಹೇಗಿದೆ ಗೊತ್ತಿಲ್ಲ ಮರೀಸು. ಒಂದು ಟೈಮಲ್ಲಿ ಮರ್ರೀಸ್ ಅಂದರೆ ಗಲಾಟೆಗೂ ಫೇಮಸ್ಸು, ಲವರ್ಸ್ ಹಾಟ್ಸ್ಪಾಟ್ಗೂ ಫೇಮಸ್ಸು. ನಮ್ಗಳಿಗಂತೂ ಇಲ್ಲೇ ಕೆಲಸ ಆಗ್ತಿತ್ತು ಯಾವಾಗ. ಎಸ್, ಒನ್ಸ್ ಅಪಾನ್ ಎ ಟೈಮ್ ಮೆಮೊರೀಸ್ ಇರುತ್ತಲ್ಲ ಹಾಗೆ. ಯೂಶಲಿ ಏನು ಅಂತ ಹೇಳಿದ್ರೆ ಇಲ್ಲೆಲ್ಲ ಅವಾಗ ಇದ್ದಂಗೆ ಏನೂ ಇಲ್ಲ. ಅವಾಗ ಫುಲ್ ಖಾಲಿ ಇರ್ತಿದ್ರು. ಬರೀ ಕಾಲೇಜ್ ಹುಡುಗರೇ ಇರ್ತಿದ್ರು ಇಲ್ಲಿ. ಬೇರೆ ಅಂತ ಈ ಥರ ಬೇರೆ ಏನೂ ಕಾಣಿಸ್ತಿತ್ತಿಲ್ಲ. ಬರೀ ಕಾಲೇಜ್ ಹುಡುಗರದು, ಬರೀ ಆರಕ್ಷಣಗಳು ಮ್ಯಾ ಅಂತ ಓಡಾಡ್ತಿತ್ತು. ಇವಾಗ ಆಲ್ 0.